ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಈಗಾಗಲೇ ನಾವು ನನ್ನ ಕನಸು ಪಾಠದ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ವಿ. तो बच्चों लास्ट क्लास में हमने ನನ್ನ ಕನಸು ಲೆಸನ್ के बारे में पढ़ रहे थे. ಈ ಪಾಠದಲ್ಲಿ ಏನಾಗಿತ್ತು, ಈಗಾಗಲೇ ಮಾನವ ಮತ್ತು ಪ್ರಾಣಿಗಳ ಮಧ್ಯೆ ವಾದ ನಡೀತಾ ಇತ್ತು. तो बच्चों लेसन में जो मानवता और जंगल में रहने वाले प्राणियों के बीच जो चर्चा चल रहा था, उस वक्त लास्ट में जो मानव कहता है कि हमारे पास सुंदर दिखने के लिए अलग अलग तरह के कपड़े हैं, कलर कलर कपड़े हैं. तो वहाँ पे कहता कौन, कोती यानी मंकी. मंकी क्या कहता है कि तुम्हारे पास कपड़े हैं लेकिन तुमने प्राणियों को देखकर कपड़ों को बनाया है. जैसे कि अलग अलग प्राणियों के कलर अलग अलग रहते हैं, उसे देख के तुम्हें भी लगा कि आप भी सुंदर दिखना चाहिए, तो आपने भी कपड़ों को आविष्कार या फिर बनाया. ಇದಾದ್ಮೇಲೆ ಕೋತಿ ಮಂಕಿ क्या कहा लास्ट में कि ಜಿಂಕೆಯ ಕಣ್ಣಿನಂತ ಕಣ್ಣು, ನವಿಲಿನ ನಡಿಗೆಯಂತ ನಡಿಗೆ, ಕೋಗಿಲೆಯ ದನಿಯಂತಹ ದನಿ ಇರಬೇಕಂತ ಹೇಳೋ, ನೀವು ಸುಂದರನು ನಾವು ಸುಂದರು. ಅಂದರೆ ನೀವು ಮನುಷ್ಯರೇನಂತೀರಿ, ಜಿಂಕೆಯ ಕಣ್ಣು ಯಾವ ರೀತಿ ಚಿಕ್ಕದಾಗಿ ಸುಂದರವಾಗಿರ್ತವಲ್ಲ ಆ ರೀತಿ ಕಣ್ಣಿರಬೇಕು, ನಡಿಗೆ ಯಾವ ರೀತಿ ಇರಬೇಕು, ನವಿಲು ನಡೆದಾಗಿರಬೇಕು, ಮಾತನಾಡಿದರೆ ಧ್ವನಿ ಕೋಗಿಲೆಯ ಥರ ಇರಬೇಕು ಅಂತ ಹೇಳುವ ನೀವು ಸುಂದರಿದ್ದೀರಿ ಅಥವಾ ಪ್ರಾಣಿಗಳಾದ ನಾವು ಸುಂದರಿದ್ದೀವೋ ಅಂತ ಕೇಳ್ತದೆ. तो बच्चों मंकी पूछता है कि मानव से कि आप लोग चाहते हो कि डियर जैसा आंखें होना चाहिए, अगर चलते हो तो चाल पिकॉक जैसा होना चाहिए, और बात करते हो तो कोयल की जैसी मधुर ध्वनि होना चाहिए कहते हो. तो अब आप बताइए कि मानव यानी आप लोग सुंदर है या फिर जंगल में रहने वाले हम सुंदर है पूछता है. ಇದಾದ್ಮೇಲೆ ಏನಾಯ್ತು ನೋಡ್ರಿ, ನೆಕ್ಸ್ಟ್ ಇಲ್ಲಿಂದ ಕಾಡು ಹಂದಿ ಗುಟುರು ಹಾಕುತ್ತಾ, ಅಗತ್ಯ ವಸ್ತುಗಳನ್ನು ಉತ್ಪಾದಿಸುವ ನಿಮ್ಮ ಕಾರ್ಖಾನೆಗಳು ಹೊಗೆ ಮತ್ತು ಕಲ್ಮಶವನ್ನು ಹೊರ ಹಾಕುತ್ತವೆ. ಇದರಿಂದ ಗಾಳಿ, ಮಣ್ಣು, ನೀರು ಮಲಿನವಾಗುತ್ತವೆ. ಇದೇಕೆ ನಿನಗೆ ತಿಳಿಯುತ್ತಿಲ್ಲ ನೋಡಿ. काड़ू हंदी यानी जंगल में रहने वाला पिग, ये हमारे लोकल नहीं, जंगली पिग, वो कहता है कि अगत्य वस्तुओं यानी हमारे जो मानव को जीवन बिताने के लिए कुछ आवश्यक वस्तुएं चाहिए, उनको हम क्या करते हैं, फैक्ट्रियों में तैयार करते हैं. तो उस तैयार करने के वक्त फैक्ट्री से निकला हुआ कलुषित वायु हो सकता है या फिर पानी हो सकता है. ये क्या करता है, वातावरण में रहने वाले सभी शुद्ध एयर, गाली यानी एयर, और मन्नु यानी मिट्टी, नीरू यानी पानी, इन सब को क्या कर देता है, कलुषित कर देता है. ಕಾಡು ಹಂದಿ ಏನಂತದೆ, ನೀವು ಮನುಷ್ಯರಿಗೆ ಏನು ಬೇಕು, ದಿನನಿತ್ಯ ಜೀವನ ನಡೆಸೋದಕ್ಕೆ ಬೇರೆ ಬೇರೆ ತರಹದ ವಸ್ತುಗಳು ಬೇಕು. ಈ ವಸ್ತುಗಳನ್ನೆಲ್ಲ ನೀವೇನು ಮಾಡ್ತೀರಿ, ಫ್ಯಾಕ್ಟ್ರಿಗಳಲ್ಲಿ, ಕಾರ್ಖಾನೆಗಳಲ್ಲಿ ನೀವು ತಯಾರು ಮಾಡ್ತೀರಾ. ಕಾರ್ಖಾನೆ ಅಂದರೆ ಫ್ಯಾಕ್ಟ್ರಿ. ಆ ತಯಾರಿಸುವಂಥ ಸಂದರ್ಭದಲ್ಲಿ ಏನಾಗ್ತದೆ, ನಿಮ್ಮ ಫ್ಯಾಕ್ಟ್ರಿಯಿಂದ ಬರುವ ಹೊಗೆ ಇರ್ಬೋದು ಅಥವಾ ಕಲುಷಿತ ನೀರಿರ್ಬೋದು, ಇದನ್ನೆಲ್ಲ ಏನು ಮಾಡ್ತಾರೆ, ನೀವು ವಾತಾವರಣದಲ್ಲಿ ಬಿಡ್ತೀರಿ. ಆವಾಗ ಏನಾಗ್ತದೆ, ಶುದ್ಧವಾಗಿರುವಂಥ ಗಾಳಿ ಎಲ್ಲ ಮಲಿನವಾಗ್ತದೆ, ಮಣ್ಣು ಎಲ್ಲ ಏನಾಗ್ತದೆ, ಕಲುಷಿತವಾಗ್ತದೆ, ನೀರು ಎಲ್ಲ ಗಲೀಜಾಗ್ತದೆ. ಅಂದರೆ ನೀವೆಲ್ಲ ಏನು ಮಾಡ್ತಾ ಇದ್ದೀರಿ, ಇದನ್ನೆಲ್ಲ ಪರಿಸರವನ್ನು ಹಾಳು ಮಾಡ್ತಾ ಇದ್ದೀರಿ ಅಂತ ಹೇಳ್ತದೆ. ನೋಡ್ರಿ, ಮಾನವ ಪ್ರಾಣಿಗಳ ಒಗ್ಗಟ್ಟು ಮತ್ತು ಬುದ್ಧಿವಂತಿಕೆಯನ್ನು ಕಂಡ ಮಾನವನಿಗೆ ತಾನು ಸೋಲುತ್ತಿರುವುದು ಮನವರಿಕೆಯಾಯಿತು. ಆದರೂ ತೋರ್ಪಡಿಸಿಕೊಳ್ಳದೆ, ಈಗ ಎಲ್ಲ ಪ್ರಾಣಿ ಪಕ್ಷಿಗಳು ಹೇಳೋದನ್ನು ಕೇಳಿ ಮನುಷ್ಯನಿಗೆ ಅನಿಸಿಕತ್ತು, ಹೌದಲ್ಲ, ನಾನು ಮಾಡ್ತಿರುವಂಥ ಎಲ್ಲ ವಿಷಯವನ್ನು ಪ್ರಾಣಿಗಳು ಸರಿಯಾಗಿ ಹೇಳ್ತಿವೆ, ಇನ್ನು ನಾನು ಏನಾಗಿಬಿಡ್ತೀನಿ, ಈ ಪ್ರಾಣಿಗಳ ಮುಂದೆ ಸೋಲ್ತೀನೇನೋ ಅನ್ಕೋತಿರ್ತಾನೆ ಯಾರೋ ಮಾನವ. ಆದರೂ ಅವನೇನು ಮಾಡೋದಿಲ್ಲ, ಸೋಲನ್ನು ಒಪ್ಕೋದಿಲ್ಲ.
अभी मनुष्य को लगता है कि ये प्राणी जो कर रहे हैं ये सब सही है, मैं जो कर रहा हूँ प्रकृति के साथ उसके बारे में ये प्राणी सभी सही बता रहे हैं। आज मैं इन प्राणियों के सामने हार जाऊंगा लगता है, सोचते ही रहता है, लेकिन वहीं वहाँ हार नहीं मानता है, सिर्फ वैसा सोचता है और बाद में बोलता है, ಬಯಲಿನಲ್ಲಿ ವಾಸ ಮಾಡುವ ನಿಮಗೇನು ಗೊತ್ತು, ನಾವು ಕಟ್ಟಿರುವ ಸುಂದರವಾದ ಮನೆಗಳ ಬಗ್ಗೆ ಬಂದು ನೋಡಿ, ನಮ್ಮ ಬುದ್ಧಿವಂತಿಕೆ ತಿಳಿಯುತ್ತದೆ. ಆಮೇಲೆ ಹೇಳ್ತಾನೆ ಮನುಷ್ಯ, ನೀವೆಲ್ಲ ಏನಿದ್ದೀರಿ ಕಾಡು ಪ್ರಾಣಿ ಪಕ್ಷಿ ಕೀಟಗಳು, ನೀವೆಲ್ಲ ಬಯಲಿನಲ್ಲಿ ಅಂದರೆ ಕಾಡಿನಲ್ಲೇ ವಾಸ ಮಾಡ್ತೀರ. ಆದರೆ ಒಮ್ಮೆ ನೀವೇನು ಮಾಡಿ ನಮ್ಮ ನಾಡಿನಲ್ಲಿ ಬಂದು ನೋಡಿ, ನಾ ಏನು ಮಾಡಿದ್ದೀನಿ, ವಾಸ ಮಾಡೋದಕ್ಕಾಗಿ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿದ್ದೀನಿ. ಆ ಮನೆಗಳು ಎಷ್ಟು ಸುಂದರವಾಗಿವೆ. ನಮ್ಮ ಮನೆಯಲ್ಲಿ ಏನು ಅವಶ್ಯಕತೆ ಬೇಕಲ್ಲ ಅದೆಲ್ಲ ಇದೆ. ರಾತ್ರಿ ಕತ್ತಲಾದ ತಕ್ಷಣ ನಾವೇನು ಮಾಡ್ತೀವಿ, ಬಟನ್ ಹೊಡೆದ ಕೂಡಲೇ ಲೈಟ್ ಹತ್ತದೆ. ನಮಗೆ ಸೆಕೆ ಆದ ತಕ್ಷಣ ಫ್ಯಾನ್ ಇದೆ, ನೋಡೋದಕ್ಕೆ ಟಿ ವಿ ಇದೆ, ಆಮೇಲೆ ಅಡುಗೆ ಮಾಡೋದಕ್ಕೆ ಕಿಚನ್ ಇದೆ, ಬೆಡ್ರೂಮ್ ಇದೆ, ಹಾಲ್ ಇದೆ, ಬೇರೆ ಬೇರೆ ನಮಗೆ ಏನು ವ್ಯವಸ್ಥೆ ಬೇಕಲ್ಲ ಅದನ್ನೆಲ್ಲ ನಾನು ಏನು ಮಾಡಿದ್ದೀನಿ, ನನ್ನ ಮನೆಯಲ್ಲಿ ನನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ನಾನು ಸಿದ್ಧಪಡಿಸಿದ್ದೀನಿ ಅಂತ ಮಾನವ ಹೇಳ್ತಾನೆ ಪ್ರಾಣಿ. तो यहाँ पे मानव कहता है प्राणियों से कि आप सभी प्राणी पक्षी जो कीट है इसी जंगल में रहते हो, आपको पता नहीं कि मैंने मुझे रहने के लिए इतना अच्छा सा एक सुविधा बनाया हूँ ना। आप सब लोग आके देखिए मेरे जो घर में जो चीज़ मुझे चाहिए उन सब का व्यवस्था मैंने किया है। अगर अंधेरा होता है तो मैं क्या करता हूँ, एक बटन लगाता हूँ तो पूरा रोशनी आ जाता है, यानी लाइट है मेरे घर में, और खाना बनाने के लिए किचन है, हॉल है, देखने के लिए टीवी है, अलग अलग सुविधाएं मेरे घर में मिलते हैं। तो इससे पता चलता है कि मानव यानी मैं कितना होशियार हूँ। इसके बाद कागे, अभी क्राउ कहता है कागे, ಗೀಜಿಗನಗೂಡು ಜೇನುಗೂಡು ಗೆದ್ದಲು ಕಟ್ಟುವ ಹುತ್ತಗಳು ಎಷ್ಟು ಸುಂದರ ಸುರಕ್ಷಿತ, ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ. ಅಭಿಕ್ರವ್ ಕತಾಯ್ ಕಾಗೆ ಹೇಳ್ತದೆ, ಏನು ನೀನು ನೋಡಿರ್ಬೋದು ಹಕ್ಕಿಗಳಾದಂಥ ಗೀಜಿಗ ಇರ್ಬೋದು, ಜೇನು ಹುಳವನ್ನು ನೋಡಿರ್ಬೋದು ಅಥವಾ ಗೆದ್ದಲು ಹುಳು. ನಾವು ಏನು ಮಾಡ್ತೀವಿ, ಪಕ್ಷಿ ಕೀಟಗಳು ಮನೆಗಳನ್ನು ಕಟ್ತೀವಿ, ಆದರೆ ನಮ್ಮ ಮನೆಗಳು ಏನಿದೆ ನಿನ್ನ ಮನೆಗಿಂತಲೂ ಸುಂದರವಾಗಿದೆ ಮತ್ತು ಸುರಕ್ಷಿತವಾಗಿದೆ. ನಿನ್ನ ಮನೆ ನೋಡಿ, ನಾವೇನು ಮಾಡ್ತೀವಿ, ಮನೆ ಕಟ್ಟಬೇಕಾದ್ರೆ ನಮ್ಮ ಪರಿಸರದಲ್ಲಿ ಸಿಗುವಂಥ ಕಸವನ್ನು ಬಳಸಿಕೊಂಡು ನಾವು ಮನೆಯನ್ನು ಕಟ್ತೀವಿ. ಆದರೆ ನೀನೇನು ಮಾಡ್ತೀಯಾ, ನಿನ್ನ ಮನೆ ಕಟ್ಟಬೇಕಾದ್ರೆ ಮರಗಳನ್ನು ಕಡಿತೀಯ, ಯಾಕಂದರೆ ಬಾಗಿಲು ಬೇಕು ಅಂದ ತಕ್ಷಣ ಮರಗಳನ್ನು ಕಡಿತೀಯ, ಕಿಟಕಿ ಬೇಕು, ಚೇರ್ ಬೇಕು, ಏನೇ ಒಂದು ವಸ್ತು ಬೇಕಾದರೂ ನೀನು ಏನು ಮಾಡ್ತೀಯಾ, ಪ್ರಕೃತಿಯ ನಾಶವನ್ನು ಮಾಡಿ ನೀನು ಮನೆಯನ್ನು ಕಟ್ಟಿಕೋತೀವಿ. ಆದರೆ ನಾವು ಪ್ರಾಣಿಗಳು ಏನು ಮಾಡ್ತೀವಿ, ಪಕ್ಷಿಗಳು ಏನು ಮಾಡ್ತೀವಿ ಅಂದರೆ ಪ್ರಕೃತಿಯಲ್ಲಿ ಸಿಗುವ ಕಸದಿಂದನೇ ನಾವೇನು ಮಾಡ್ಕೋತೀವಿ, ಮನೆಯನ್ನು ಕಟ್ಕೋತೀವಿ ಅಂತ ಕಾಗೆ ಹೇಳ್ತದೆ. तो बच्चों यहाँ पे कहता है कि क्रव, आप सब लोग आपका घर बनाते हो, लेकिन हम भी पक्षियाँ जो है हमारे घर बना लेते हैं, लेकिन एक डिफरेंस जो है, आप सब लोग यानी मनुष्य लोग जो हो, आपको घर चाहिए तो आप क्या करते हो, जंगल में रहने वाले पेड़ों को काटते हो, क्योंकि घर के लिए दरवाज़ा चाहिए, खिड़कियाँ चाहिए, या फिर बैठने के लिए चेयर चाहिए, कोई भी चीज़ चाहिए तो आप क्या करते हो, पेड़ों को काट देते हो। लेकिन हम जो जंगल में रहने वाले पक्षियाँ हैं, जो जंगल में मिलने वाला जो कचरा रहता है उससे ही हमारे घर बना लेते हैं, और हमारे घर जो है आपके घरों से भी सुंदर और मजबूत होते हैं, कहता है कौवा. ಪ್ರಾಣಿ ಪಕ್ಷಿಗಳ ಬುದ್ಧಿವಂತಿಕೆ ಮಾನವ ಬೆರಗಾದ. ಈಗ ಮನುಷ್ಯನಿಗೂ ಏನಾಗಿಬಿಡ್ತದೆ, ಈ ಪ್ರಾಣಿ ಪಕ್ಷಿಗಳು ಎಷ್ಟು ಬುದ್ಧಿವಂತಿವೆ ಅಂತ ಯೋಚಿಸ್ತಾನೆ. वहाँ लगता है कि मानव को ये प्राणी पक्षियाँ भी कितने होशियार है, उनको भी सभी पता है. मानव
ಆಶ್ಚರ್ಯದಿಂದ ನಿಮಗೆ ಇದೆಲ್ಲ ಹೇಗೆ ತಿಳಿಯಿತು. ಈಗ ಮನುಷ್ಯ ಕೇಳ್ತಾನೆ ಪ್ರಾಣಿ ಪಕ್ಷಿಗಳನ್ನ ಆಶ್ಚರ್ಯದಿಂದ, ಅಲ್ಲ ನೀವೆಲ್ಲ ಕಾಡಿನಲ್ಲಿರ್ತೀರಿ, ನಾನು ಏನು ಮಾಡ್ತಾ ಇದ್ದೀನಿ ಅಂತ ನಿಮಗೆ ಹೇಗೆ ತಿಳಿಯಿತು, ನಿಮಗೆ ಹೇಗೆ ಗೊತ್ತಾಯಿತು ಅಂತ ಕೇಳ್ತಾರೆ. तो अभी मानव आश्चर्य से पूछता है प्राणी पक्षियों से कि आप सब लोगों को ये कैसे पता चला. ಕೊಕ್ಕರೆ ಕೊಕ್ಕರೆ यानी डक कहता है. ನಮ್ಮಲ್ಲಿ ಕೆಲವರು ವರ್ಷದಲ್ಲಿ ಕೆಲವು ತಿಂಗಳು ದೇಶ ವಿದೇಶಗಳಿಗೆ ವಲಸೆ ಹೋಗುತ್ತೇವೆ. ಇಲ್ಲಿ ಏನು ಹೇಳ್ತದೆ ಅಂದರೆ, ಕೊಕ್ಕರೆ ನಾವು ಏನು ಮಾಡ್ತೀವಿ, ನಮ್ಮಲ್ಲಿ ಕೆಲವರು ಏನು ಮಾಡ್ತೀವಿ, ವರ್ಷದಲ್ಲಿ ಕೆಲವು ತಿಂಗಳು ದೇಶ ವಿದೇಶಗಳಿಗೆ ಅಂದರೆ ಬೇರೆ ದೇಶಗಳಿಗೆ ವಲಸೆ ಹೋಗ್ತೀವಿ ಅಂತ ಹೇಳ್ತದೆ. ಆಮೇಲೆ ಅಲ್ಲಿ ಗೆಳೆಯರೊಂದಿಗೆ ಚರ್ಚಿಸುತ್ತೇವೆ, ನಿನಗಿದು ತಿಳಿಯದೆ. ಅಂದರೆ ಈಗ ನೋಡಿ, ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಅಂತ ಇರ್ತದೆ. ಪಕ್ಷಿಗಳು ಸಾಮಾನ್ಯವಾಗಿ ಏನು ಮಾಡ್ತವೆ ಅಂದರೆ, ಈಗ ಮಳೆಗಾಲ, ಹೊರಗಡೆ ಜಾಸ್ತಿ ಮಳೆ ಆಗ್ತಾ ಇದೆಯಲ್ಲ, ಆವಾಗ ಪಕ್ಷಿಗಳು ವಲಸೆ ಹೋಗುತ್ತವೆ. ಅಂದರೆ ಒಂದು ಪ್ರದೇಶವನ್ನು ಬಿಟ್ಟು ಇನ್ನೊಂದು ಪ್ರದೇಶಕ್ಕೆ ಹೋಗುತ್ತವೆ. ಇಲ್ಲಿ ಮಳೆ ಆಗ್ತಾ ಇದೆ ಅಂದ ತಕ್ಷಣ ಪಕ್ಷಿಗಳು ಏನು ಮಾಡ್ತವೆ, ಹಾರ್ತಾ ಹಾರ್ತಾ ಎಲ್ಲಿ ಮಳೆ ಆಗ್ತಾ ಇಲ್ವಲ್ಲ ಆ ಕಡೆ ಹೋಗ್ತವೆ. ಆವಾಗ ಏನು ಮಾಡ್ತವೆ ಅಂತೆ, ಅಲ್ಲಿ ಇವರ ಗೆಳೆಯರು ಅಂದರೆ ಫ್ರೆಂಡ್ಸ್ ಇರ್ತಾರೆ. ಇನ್ನೂ ಪಕ್ಷಿಗಳು ಇವರು ಫ್ರೆಂಡ್ಸ್ ಇರ್ತವೆ. ಅವ್ರ ಜೊತೆ ಏನು ಮಾಡ್ತವೆ, ಇವು ಚರ್ಚಿಸುತ್ತವೆ. ಅಂದರೆ ಡಿಸ್ಕಷನ್ ಮಾಡ್ತಾವಲ್ಲಿ. ಏನು ಮಾಡ್ತಾ ಇದ್ದಾನೆ ಮನುಷ್ಯ, ಏನೇನು ನಾಶ ಮಾಡ್ತಾ ಇದ್ದಾನೆ ಅಂತ ಚರ್ಚೆ ಮಾಡ್ತೀವಿ ಅಂತ ಹೇಳ್ತದೆ ಕೊಕ್ಕರೆ. तो बच्चों यहाँ कहता है कोक्कर यानी डक कहता है कि हम सभी पक्षियाँ जो है एक साल में कुछ महीनों के लिए हम क्या करते हैं, दूसरे जगह यानी विदेशों को चले जाते हैं, उड़ते हुए चले जाते हैं और वहाँ पर हमारे फ्रेंड्स रहते हैं. और भी पक्षियाँ जो रहते हैं वो हमारे फ्रेंड्स होते हैं. तो उनके साथ हम क्या करते हैं कि मनुष्य जो जो कर रहा है उसके बारे में चर्चा करते हैं कहता है. ಮರ ಸಹನೆಯಿಂದ ಆಲಿಸುತ್ತಿದ್ದ ಮರವು, ಏ ಮಾನವ, ನೀನು ಏನೇ ಮಾಡಿದ್ದರೂ ಅಥವಾ ಮುಂದೆ ಮಾಡಿದರೂ ಅದು ಈ ಪ್ರಕೃತಿಯ ಪ್ರಭಾವದಿಂದ. ನೋಡಿ, ಇಷ್ಟೊತ್ತು ಏನು ಮಾಡ್ತಾ ಇತ್ತು, ಮರ ಸುಮ್ಮನೆ ಕೇಳ್ತಾ ಇತ್ತು. ಮನುಷ್ಯ ಏನು ಹೇಳ್ತಾ ಇದ್ದಲ್ಲ ಅದನ್ನೆಲ್ಲ ಸುಮ್ಮನೆ ಕೇಳ್ತಾ ಇತ್ತು. ಈಗೇನಾಗ್ಬಿಡ್ತು, ಅದಕ್ಕೂ ಕೋಪ ಬಂದ್ಬಿಡ್ತು. ಮರ ಗಿಡಕ್ಕೂ ಕೋಪ ಬಂದ್ಬಿಡ್ತು. ಅದೇನಂತದೆ ಅಂದ್ರೆ, ಏ ಮಾನವ ಕರಿತದೆ ಮನುಷ್ಯನ ಫಸ್ಟ್, ಏ ಮಾನವ ಅಂತ ಕರಿತದೆ. ಅವನಿಗೇನಂತದ, ನೀ ಏನೇ ಮಾಡಿದ್ರು, ನೀನು ಏನೇ ಸಾಧನೆಯನ್ನು ಮಾಡಿದ್ರು ಅಥವಾ ನೀನು ಇನ್ನೇನರೆ ಮುಂದೆ ಮಾಡೋನಿದ್ರು ಅದೆಲ್ಲ ಏನದೆ, ನಮ್ಮ ಪ್ರಕೃತಿಯ ಸಹಾಯದಿಂದ ಅಥವಾ ನಮ್ಮ ಪ್ರಕೃತಿಯ ಪ್ರಭಾವದಿಂದಲೇ ಮಾಡಿದಿ ಅಂತ ಹೇಳ್ತದ. तो वहाँ पेड़ अब तक जो चुप था, पेड़ यानी ट्री, अब वो कहता है कि मनुष्य से, ए मानव कहता है, ए मानव तूने अब तक जो भी किया है या फिर आगे जो करने वाला है वो सब हमारे वजह से ही किया है, यानी प्रकृति की वजह से ही किया है. ಪ್ರಕೃತಿಯ ಅಂಗವಾದ ಕಾಡಿನ ನಾಶದಿಂದ ನಿನ್ನ ಸಂತತಿಯ ನಾಶವೆಂಬುದನ್ನು ಮೊದಲು ಅರಿತುಕೋ. ನೋಡಿ, ಕಾಡು ಅಂದರೆ ಹೇಳ್ತದೆ ಅದು ಮರ. ನಿನ್ನ ಏನು ಪ್ರಕೃತಿಯನ್ನು ಇವತ್ತು ನಾಶ ಮಾಡತ್ತಿ, ಎಲ್ಲ ಗಿಡ ಮರಗಳನ್ನು ಏನು ಕಡಿಯತ್ತಿಲ್ಲ, ಇದರಿಂದನ ಏನಾಗ್ತದೆ, ನಿನ್ನ ಸಂತತಿ ಅಂದರೆ ಮನುಷ್ಯರೆಲ್ಲ ಒಂದು ದಿನ ಏನಾಗ್ತೀರಾ, ನಾಶವಾಗಿ ಹೋಗ್ತೀರಾ ಅಂತ ಹೇಳ್ತದದು. ಎಲ್ಲ ಪ್ರಕೃತಿ ನಾಶ ಮಾಡ್ತೀಯಲ್ಲ, ಇದರಿಂದ ನಾಳೆ ಒಂದಿನ ನೀವು ಮನುಷ್ಯರೆಲ್ಲರೂ ನಾಶವಾಗಿ ಹೋಗ್ತೀರಾ ಅಂತ ಹೇಳ್ತದ. तो बच्चों यहाँ पे पेड़ कहता है कि तुम जो जंगल में रहने वाली सभी पेड़ों को जो काट रहे हो ना मानव लोग, तो कल एक दिन इसके वजह से ही जो आप सभी मानव जितने भी मनुष्य संतति है वो सब क्या हो जाएगा, नष्ट हो जाएगा. ಕಾಡಿನ ಸಂರಕ್ಷಣೆಗೆ ಮುಂದಾಗು. ಈಗ ಹೇಳ್ತದ, ಗಿಡಗಳನ್ನ ಕಡಿಬೇಡ, ಗಿಡಗಳನ್ನ ಏನು ಮಾಡಬೇಕು, ಕಾಪಾಡೋದಕ್ಕೆ ಮುಂದಾಗು ಅಂತ ಹೇಳ್ತದೆ. तो कहता है कि पेड़
पेड़ों को मत काटो, आप क्या करना चाहिए, पेड़ों को बचाना है. ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ. ನೀನು ಬದುಕುವ ಜೊತೆಗೆ ಪ್ರಕೃತಿಯ ಉಳಿವಿಗೆ ನಿನ್ನ ಬುದ್ಧಿವಿಕೆಯನ್ನು ತೋರಿಸು. ಈಗೇನಂತದಂದರೆ, ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕರೆ ಅಂದರೆ, ಸಾಲು ಮರದ ತಿಮ್ಮಕ್ಕ ಅನ್ನೋ ಒಬ್ಬ ಹೆಣ್ಮಗ ಏನು ಮಾಡಿರ್ತಾವೆ, ರಸ್ತೆ ಬದಿಗೆ ಏನು ಸ್ಥಳ ಇರ್ತದಲ್ಲ ಅಲ್ಲಿ ಗಿಡ ಮರಗಳನ್ನು ಬೆಳೆಸಿರ್ತಾವೆ. ಅವಕ್ಕೆ ಪ್ರತಿನಿತ್ಯ ನೀರನ್ನು ಉಣಿಸುವುದು, ಆ ಗಿಡಗಳನ್ನು ಬೆಳೆಸೋದು, ಆ ಗಿಡಗಳನ್ನೇ ತನ್ನ ಮಕ್ಕಳ ರೀತಿ ಏನು ಮಾಡಿರ್ತಾವೆ ತಿಮ್ಮಕ್ಕ ಬೆಳೆಸಿರ್ತಾವೆ. ಅದನ್ನೇನಂತದೆ ಮರ, ಆ ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಸ್ವಲ್ಪ ಕಲೆ ಅಂತ ಹೇಳ್ತದೆ. तो यहाँ पे पेड़ कहता है कि साल मर्द तिम्मक यानी जो औरत है उसने क्या किया था कि जो रोड के बाजू में थोड़ा सा स्पेस रहता है वहाँ पे पेड़ों को लगाया था. उन पेड़ों को डेली पानी डालकर उनको बड़ा किया था. तो पेड़ कहता है कि उस तिम्मक को देख के उसके तरह आप भी पेड़ों को बचाना है. ओके. ನೀನು ಬದುಕುವ ಜೊತೆಗೆ ಪ್ರಕೃತಿಯ ಉಳಿವಿಗೆ ನಿನ್ನ ಬುದ್ಧಿವಂತಿಕೆಯನ್ನು ತೋರಿಸು. ಆಮೇಲೆ ಹೇಳ್ತದೆ ಅದು ಗಿಡ, ನೀನು ಬದುಕು, ಓಕೆ, ನಿನ್ನ ಜೊತೆಗೆ ಪ್ರಕೃತಿಯನ್ನು ಉಳಿಸ್ಬೇಕು ಅಂಥದ್ದೇನಾದರೂ ಬುದ್ಧಿವಂತಿಕೆಯನ್ನು ಬಳಸು ಅಥವಾ ತೋರಿಸು ಅಂತ ಹೇಳ್ತದೆ. पेड़ कहता है कि तुम भी जियो और दूसरे पेड़ों को भी जीने दो. यानी प्रकृति को भी बचाने के लिए आपका जो होशियारी है, इंटेलिजेंस है उसे यूज कीजिए कहता है. ಏಳು ಎಚ್ಚರಗಳು, ಸಮಯ ಮೀರುವ ಮುನ್ನ ಎದ್ದೇಳು. ನೋಡಿ ಗಿಡ ಹೇಳ್ತದೆ, ಏಳಪ್ಪ ಬೇಗ ಎದ್ದೇಳು, ಇನ್ನೂ ನಿನ್ನ ಹತ್ರ ಟೈಮ್ ಇದೆ, ಸಮಯ ಮೀರುವ ಮುಂಚೆ ಏನು ಮಾಡಪ್ಪ ನೀನು, ಎದ್ದೇಳು ಅಂತ ಹೇಳ್ತದೆ. ಅಂದರೆ ಗಿಡಗಳನ್ನು ಕಡಿಬೇಡ, ಗಿಡಗಳನ್ನು ಬೆಳೆಸು ಅಂತ ಹೇಳ್ತದೆ. तो यहाँ पे पेड़ कहता है कि अभी आपके पास टाइम है, जल्दी उठ जाओ और पेड़ों को बचाओ. ನೆಕ್ಸ್ಟ್ ನೋಡಿ, ಅಮ್ಮ, ರಾಜು ಏಳು, ಶಾಲೆಗೆ ತಡವಾಗುತ್ತೆ, ಏಳು ಎದ್ದೇಳು ಎಂಬ ಕೂಗಿಗೆ ರಾಜು ಎಚ್ಚರಗೊಂಡ ಹಾಸಿಗೆ ಮೇಲೆ ಕುಳಿತ. ಓಕೆ, ನೆಕ್ಸ್ಟ್ ಆವಾಜ್ ಬರ್ತದೆ ಅಮ್ಮ ಅಂದರೆ ಮಮ್ಮಿ. कहती है राजू ಏಳು, ಶಾಲೆಗೆ ತಡವಾಗುತ್ತೆ. यहाँ मम्मी कहती है राजू उठ जा बेटा, स्कूल के लिए लेट हो रहा है. ಅಂದರೆ ಇಲ್ಲಿ ಕೂತಿದನಲ್ಲ ಇವನು ರಾಜು, ಇಲ್ಲಿದಾರಲ್ಲ ಇವರು ರಾಜುನ ತಾಯಿ. ಇವ್ರೇನು ಮಾಡ್ತಾ ಇದ್ದಾರೆ, ರಾಜುಗೆ ಅಂದರೆ ಸ್ಕೂಲ್ಗೆ ಹೋಗೋದಕ್ಕೆ ಎಬ್ಬಿಸ್ತಾರೆ. ಇಲ್ಲೇನು ತೋರಿಸ್ತಾ ಇದ್ದಾರಲ್ಲ ಇದು ರಾಜುನ ಕನಸಿನಲ್ಲಿ ಬಂದಂಥ ಒಂದು ಕಾಡಿನ ಸನ್ನಿವೇಶ. तो बच्चों यहाँ पे राजू है जो लड़का सपना देख रहा था, उसके सपने में जो प्राणी पक्षी और जंगल आया था. और यहाँ पे जो है मम्मी, राजू के मम्मी जो राजू को उठा रहे हैं स्कूल जाने के लिए. ओके, ರಾಜು, ಅಮ್ಮ ಅಮ್ಮ ನನಗೆ ಕನಸು ಬಿದ್ದಿತ್ತು, ಎಂಥ ಕನಸು ಗೊತ್ತಾ. ರಾಜು ಹೇಳ್ತಾನೆ ಅವ್ರ ಮಮ್ಮಿಗೆ ಎದ್ದ ತಕ್ಷಣ. ನೀವು ನೋಡಿ ಏನಾದರೂ ಕನಸು ಕಂಡಿದ್ರೆ ಅಂದರೆ ಎದ್ದು ಕೂಡಲೇ ಹೇಳ್ತಾರೆ, ಮಮ್ಮಿ ಮಮ್ಮಿ ನನಗೊಂದು ಕನಸು ಬಿದ್ದಿತ್ತು, ಆ ಕನಸಿನಲ್ಲಿ ಈ ರೀತಿಯಾಗಿತ್ತು ಆ ರೀತಿಯಾಗಿತ್ತು ಅಂತಿರಲ್ಲ, ಅದೇ ರೀತಿ ಏನು ಮಾಡ್ತಾನೆ ರಾಜು, ಹೇಳ್ತಾನೆ ಅವ್ರ ಮಮ್ಮಿಗೆ, ಮಮ್ಮಿ ಮಮ್ಮಿ ನನಗೇನಾಗಿತ್ತು, ಒಂದು ಕನಸು ಬಿದ್ದಿತ್ತು, ಎಂಥ ಕನಸು ಗೊತ್ತೇನು ಮಮ್ಮಿ ಅಂತ ಹೇಳ್ತಾನೆ. तो बच्चों राजू कहता है अपनी मम्मी से, मम्मी मम्मी मुझे एक सपना पड़ा था, वो भी कैसा सपना था आपको पता है क्या, पूछता है. ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮನುಷ್ಯನ ಮನೆ ಪರಿವರ್ತನೆ ಮಾಡಿದವು. ಅಲ್ಲಿ ಎಷ್ಟೆಲ್ಲ ಪ್ರಾಣಿಗಳಿದ್ದವು ಗೊತ್ತಾ. ಕೆ ರಾಜು ಹೇಳ್ತಾನೆ ಮಮ್ಮಿ 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 ನನ್ನ ಕನಸಿನಲ್ಲಿ ಏನಾಗಿತ್ತು, ಒಬ್ಬ ಮನುಷ್ಯ ಮರ ಕಡಿಯೋದಕ್ಕೆ ಕಾಡಿಗೆ ಹೋಗಿದ್ದ. ಕಾಡಿನಲ್ಲಿರುವಂಥ ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡಿ ಮನುಷ್ಯನ ಮನ ಪರಿವರ್ತನೆಯನ್ನು ಮಾಡಿದವು. ಅವನು ಮರ ಕಡಿಬಾರ್ದ ಹಾಗೆ ಅವನ ಮನ ಪರಿವರ್ತನೆ ಮಾಡಿದವು ಅಂತ ರಾಜು ಅವ್ರ ಮಮ್ಮಿಗೆ ಹೇಳ್ತಾನೆ. ಮತ್ತೆ ಕೇಳ್ತಾನೆ, ಅಲ್ಲಿ ಯಾವ್ಯಾವ ಪ್ರಾಣಿಗಳಿದ್ದವು ಗೊತ್ತಾ ಮಮ್ಮಿ ಅಂತ ಕೇಳ್ತಾನೆ. तो बच्चों
राजू कहता है अपनी मम्मी से, मम्मी मम्मी मेरे सपने में क्या हुआ था कि एक आदमी पेड़ काटने के लिए जंगल चला गया था और जंगल में रहने वाले सभी प्राणी और पक्षियों ने मिलके उसका मन परिवर्तन कर दिया। यानी जंगल पेड़ों को मत काटे कह के उसका मन परिवर्तन कर दिया। वैसा एक सपना मैंने देखा। और उस सपने में कौन कौन से प्राणी आते आपको पता है क्या, पूछता है। ಅಮ್ಮ, ಹೌದಾ, ನಿಜವಾಗಿಯೂ ಇದು ಒಳ್ಳೆಯ ಕನಸೇ? ಮಮ್ಮಿ ಅಂತಾರೆ, ಹೌದೇನಪ್ಪ, ಕನಸು ಬಿದ್ದಿತ್ತ ಕಾಡಿಂದ, ಅದು ಸರಿ. ಹಾಗಾದರೆ ನೀ ಕಂಡ್ರೋ ಕನಸು ಏನಿದೆ ಒಂದು ಒಳ್ಳೆಯ ಕನಸಿದೆ ಅಂತ ಹೇಳ್ತಾರೆ ಮಮ್ಮಿ. तो मम्मी कहती है, ओ अच्छा, तो आपने एक सपना देखा था, तो आपका जो सपना है बहुत ही बढ़िया है। ರಾಜು, ನಿನ್ನೆ ರಾತ್ರಿ ಕಾಡಿನ ಕತೆ ಓದಿ ಮಲಗಿದೆಯಲ್ಲ, ಅದಕ್ಕೆ ಈ ರೀತಿ ಕನಸು ಬಿದ್ದಿದೆ. ಮಮ್ಮಿ ಏನಂತಾರೆ, ಹಾ ರಾಜು, ನೀನೇನು ಮಾಡಿದ್ದೆ, ನಿನ್ನೆ ಮಲಗೋಕ್ಕಿಂತ ಮುಂಚೆ ಒಂದು ಕಾಡಿನ ಕಥೆಯನ್ನು ಓದಿದ್ದೆ. ಅದಕ್ಕೇನಾಗಿದೆ ನಿನ್ನ ಕನಸಿನಲ್ಲಿ ಕಾಡು ಮತ್ತು ಪ್ರಾಣಿಗಳು ಕಾಣಿಸಿವೆ ಅಂತ ಹೇಳ್ತಾರೆ. तो मम्मी कहती है राजू से कि राजू, तुमने कल सोने से पहले क्या देखा था, सॉरी पढ़ा था, एक जंगल का कहानी पढ़ा था, तो आपके सपने में क्या आया था, जंगल आया था। ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ. ಮಮ್ಮಿ ಹೇಳ್ತಾರೆ, ಅಪ್ಪಿ ನಾವೆಲ್ಲ ಪ್ರಾಣಿಗಳಿಂದ ಎನಿಮಲ್ಸ್ಗಳಿಂದ ಕಲಿಯೋದು ಇನ್ನೂ ಬಹಳಷ್ಟಿದೆ. ನೋಡು, ಈ ಕೋಳಿ ಕೂಗಿ ಎಲ್ಲರನ್ನೂ ಎಚ್ಚರಿಸುತ್ತಿದೆ, ಹೇಳು ಬೇಗ. और मम्मी कहती है कि वहाँ पे देखो, वो जो मुर्गा है वो पुकार के सभी को उठा रहा है, आप भी उठ जाओ. ಅಂದರೆ ಏನು ಹೇಳ್ತಾ ಮಮ್ಮಿ, ಪ್ರಾಣಿಗಳಿಗೂ ನೋಡು ಯಾವ ರೀತಿ ಟೈಮ್ ಸೆನ್ಸ್ ಇದೆ. ನಾವು ಮನುಷ್ಯರು ಅಲಾರಾಮ್ ಇಟ್ಕೊಂಡು ಮಲಗಿರ್ತೀವಿ, 8 ಗಂಟೆಗೆ ಏಳಬೇಕು, 7 ಗಂಟೆಗೆ ಏಳಬೇಕು, ಆದರೂ ಹೇಳೋದಕ್ಕಾಗೋದಿಲ್ಲ, ಲೇಟ್ ಆಗ್ತದೆ. ಅಲಾರಾಮ್ ಒದರಿದ ತಕ್ಷಣ ಏನು ಮಾಡ್ತೀವಿ, ಬಂದ್ ಮಾಡಿಬಿಟ್ಟು ಮತ್ತೆ ಮಲ್ಕೋತೀವಿ. ಆದರೆ ಪ್ರಾಣಿಗಳಿಗೆ ಏನೂ ಅಲಾರಾಮ್ ಇರೋದಿಲ್ಲ, ಆದರೆ ಅವೇನು ಮಾಡ್ತವೆ, ಸರಿಯಾದ ಟೈಮ್ಗೆ ಎದ್ದು ತಮ್ಮ ತಮ್ಮ ಕೆಲಸವನ್ನು ಮಾಡ್ತವೆ ಅಂತ ಮಮ್ಮಿ ಹೇಳ್ತಾರೆ. तो वहाँ पे मम्मी कहती है कि हम प्राणियों से सीखना, अभी बहुत कुछ सीखना बाकी है. तो वहाँ दिखाती है कि जो मुर्गा पुकार के सभी को जो उठा रहा है उसे देखिए, किस तरह अपने टाइम पे अपने आप ही उठ जाता है. यस, तो इस कहानी में जो है कि पेड़ों को यानी जंगल को बचाना है. अगर हम जंगल बचाएंगे तो आगे जाके हम भी जंगल के सहायता से हमारे जीवन अच्छे से निकाल सकते हैं. अगर हम पेड़ों को काटते ही जाएंगे तो हमारी ज़िंदगी भी मुश्किल में पड़ जाएगी. ಈ ಕಥೆಯಲ್ಲಿ ಏನು ಹೇಳ್ತಾರಂದರೆ, ನಾವು ಪ್ರಕೃತಿಯನ್ನು ಕಾಪಾಡಬೇಕು. ಪ್ರಕೃತಿಯನ್ನು ಕಾಪಾಡಿದರೆ ಪ್ರಕೃತಿ ನಮ್ಮನ್ನು ಕಾಪಾಡ್ತದೆ. ಇಲ್ಲ ನಾವು ಗಿಡ ಮರಗಳನ್ನು ಕಡಿತಾ ಹೋದರೆ ಒಂದು ದಿನ ಆ ಗಿಡ ಮರಗಳ ನಾಶದಿಂದ ನಾವು ನಾಶ ಹೊಂದ್ತೀವಿ ಅನ್ನೋದು ಈ ಪಾಠದ ಸಾರಾಂಶ. ಓಕೆ ಚಿಲ್ಡ್ರನ್, ಥ್ಯಾಂಕ್ ಯು.